ಹಾಯ್, ನನ್ನ ಹೆಸರು ದಿವ್ಯಾ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ GJ's ವ್ಲಾಗ್ಸ್. ಈ ವ್ಲಾಗ್ಸ್ ಚಾನಲಲ್ಲಿ ವ್ಲಾಗ್ಸ್, ಕುಕಿಂಗ್ ವಿಡಿಯೋಸ್ ಹಾಗೆ ಸ್ಕಿನ್ ಕೇರ್ ವಿಡಿಯೋಸ್ ಮಾಡೋಣ ಅಂತ ಇದ್ದೀನಿ. ನನ್ನ ಮೊದಲನೇ ವಿಡಿಯೋನ ನಮ್ಮನೆ ಹೋಮ್ ಟೂರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಬನ್ನಿ ಒಳಗೆ. ನಮ್ಮ ಮನೆ ಎಂಟರ್ ಆದ ತಕ್ಷಣ ಇದೊಂದು ಚಿಕ್ಕ ವರಾಂಡ ಸ್ಪೇಸ್ ತರ ಬಂದಿದೆ. ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಇದೆ. ಇದು ನಮ್ಮ ಹಾಲ್. ಸ್ಟೇರ್ ಕೇಸ್ ಪಕ್ಕದಲ್ಲಿ ಒಂದು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಹಾಲ್ ಬಂದಿದೆ. ನಮ್ದು 50x40 ಆಗೋದ್ರಿಂದ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಹಾಲ್ ಬಂದಿದೆ. ಅದಾದ್ಮೇಲೆ ಕಿಚನ್, ಅದ್ರ ಪಕ್ಕದಲ್ಲಿ ದೇವ್ರ ಮನೆ ಇದೆ. ಇದಾದ್ಮೇಲೆ ಈ ಸೈಡ್ ಅಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಇದು ಸ್ಟೇರ್ ಕೇಸ್ ಕೆಳಗಡೆ ಇರುವಂಥ ಸ್ಪೇಸ್ನ ಕ್ಯಾಬಿನೆಟ್ಸ್ ಮಾಡ್ಕೊಂಡಿದ್ದೀವಿ, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಕೆಳಗಡೆ ಮಧ್ಯದಲ್ಲಿ ಒಂದು ಸ್ಲಾಬ್ ಕೊಡ್ಸಿದ್ದೀವಿ ಸ್ಟೋರೇಜ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಹಾಗೆ ಸ್ಟೋರೇಜ್ ಸ್ಪೇಸ್ ಪಕ್ಕನೇ ಒಂದು ವಾಶ್ರೂಮ್ ಕೂಡ ಇದೆ. ಇಲ್ಲಿ ಒಂದು ಚಿಕ್ಕದಾಗಿ ಸ್ಪೇಸ್ ತಕ್ಕಂಗೆ ಟಿವಿ ಯೂನಿಟ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಇದ್ರ ಪಕ್ಕದಲ್ಲಿ ಕಿಚನ್. ಸೊ ಕಿಚನ್ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡ್ಗೆ ಶಿಂಕ್ ಬಂದಿದೆ. ಇದು ಶಿಂಕ್ ಬಂದು 2x2 ಇದೆ, ದೊಡ್ಡದಾಗೆ ಬಂದಿದೆ. ಅಂಡ್ ಅದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ, ಇಂಟೀರಿಯರ್ ಮಾಡಿಸಿದ್ದೀವಿ. ಇದು ಜಸ್ಟ್ ಹಾಗೆ ಸ್ಪೇಸ್ ಬಿಟ್ಟಿದ್ದೀವಿ. ಒಂದು ವಾಟರ್ ಕನೆಕ್ಷನ್ ಕೊಡ್ಸಿದ್ದೀವಿ, ಏನಾದರೂ ಡಿಶ್ ವಾಷರ್ ಯೂಸ್ ಮಾಡೋವಾಗಿದ್ರೆ ಅದಕ್ಕೆ ಇರ್ಲಿ ಅಂತ. ಆಮೇಲೆ ಇಲ್ಲಿ 3 ಡ್ರಾಯರ್ಸ್ ಬಂದಿದೆ, ಯುಟೆನ್ಸಿಲ್ಸ್ ಎಲ್ಲ ಜೋಡಿಸ್ಕೊಳಕ್ಕೆ. ಇಲ್ಲಿ ಬಾಟಲ್ ಪುಲ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಬಾಕ್ಸಸ್ ಸ್ಟೋರ್ ಮಾಡೋಕ್ಕೋಸ್ಕರ ಹಾಗೆ ಖಾಲಿ ಬಿಟ್ಟಿದ್ದೀವಿ. ಕಿಚನ್ ಡೈಮೆನ್ಷನ್ ಬಂದು 13x10. ಈ ಸೈಡ್ ಅಷ್ಟೇ ದೊಡ್ಡ ದೊಡ್ಡ ಬಾಕ್ಸ್ ನ ಸ್ಟೋರ್ ಮಾಡೋಕ್ಕೋಸ್ಕರ ಮಧ್ಯದಲ್ಲಿ ಸ್ಲಾಬ್ ಹಾಕಿದೆ, ಫುಲ್ ಹಾಗೆ ಬಿಟ್ಟಿದೆ. ಪಕ್ಕ 3 ಬಾಕ್ಸಸ್ ಬರುತ್ತೆ ಮತ್ತೆ ಸ್ಟೋರೇಜ್ ಮಾಡ್ಕೊಳ್ಳೋಕೆ. ಲಾಸ್ಟ್ ಅಲ್ಲಿ 2 ಬಿಕ್ಕರ್ ಬಾಸ್ಕೆಟ್ ಇದೆ. ಈ ಕಡೆ ಬಂದ್ರೆ ಮೇಲ್ಗಡೆ ಗ್ರಾಸರಿ ಯೂನಿಟ್ ಇದೆ. ಇದ್ರ ಕೆಳಗಡೆ ಒಂದು ಚಿಕ್ಕ ಮಸಾಲೆ ಡಬ್ಬಿಯಲ್ಲಿ ಇಡಕ್ಕೋಸ್ಕರ ಒಂದು ಸ್ಟೋರೇಜ್ ಯೂನಿಟ್ ನಾವೇ ಹೇಳಿ ಮಾಡಿಸಿದೀವಿ. ಕಿಚನ್ ರೈಟ್ ಸೈಡ್ ಬಂದು ಒಂದು ಚಿಕ್ಕ ಸ್ಪೇಸ್ ತರ ಬಂದಿದೆ. ದೇವ್ರ ಮನೆ ಹಿಂದ್ಗಡೆ ಇರೋ ಜಾಗ ಇದು. ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಇದೆ. ಇದು ನನ್ನ ಫೇವ್ರೆಟ್ ನಮ್ಮ ಕಿಚನ್. ಈ ಕಡೆ ಫ್ರಿಡ್ಜ್ ಇಡೋಣ ಅಂತ ಒಂದು ಪ್ಲಾನ್ ಇದೆ. ಈಗ ನಾವು ಮೇಲ್ಗಡೆ ಹೋಗಿ ಮೇಲ್ಗಡೆ ರೂಮ್ಸ್ ನೋಡೋಣ ಬನ್ನಿ. ಸ್ಟೇಜ್ ಹತ್ತಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೂಮ್, ರೈಟ್ ಸೈಡ್ ಅಲ್ಲಿ ಒಂದು ರೂಮ್ ಇದೆ. ಫಸ್ಟ್ ಲೆಫ್ಟ್ ಅಲ್ಲಿ ರೂಮ್ ನೋಡೋಣ ಬನ್ನಿ. ಸೊ ಈ ರೂಮು ಕಿಚನ್ ಎಷ್ಟಿದೆ ಡೈಮೆನ್ಷನ್ ಅಷ್ಟೇ ಇದೆ, 13x10. ಸೊ ರೂಮ್ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡ್ ಅಲ್ಲಿ ವಾರ್ಡ್ರೋಬ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಸ್ಲೈಡಿಂಗ್ ಮಿರರ್ ಒಂದಿದೆ. ಈ ಕಡೆ ಮಿರರ್ ಇದೆ, ಹಾಗೆ ಸ್ಟೋರೇಜ್ ಕೂಡ ಇದೆ.
ಫ್ರಂಟಲ್ಲಿ ವಾರ್ಡ್ರೋಬ್ ಫುಲ್ಲು, ಸೆಂಟ್ರಲ್ಲಿ ವಾರ್ಡ್ರೋಬಲ್ಲಿ ಫುಲ್ ಆಗಿ ಮಧ್ಯದಲ್ಲಿ ಸ್ಲ್ಯಾಬ್ಸ್ ಕೊಡ್ಸಿದೀವಿ, ಸ್ಟೋರೇಜ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗಲಿ ಅಂತ. ಅಂಡ್ ಈ ಕಡೆ 2 ಡ್ರಾಯರ್ಸ್. ನೀವು ನೋಡ್ತಿರ್ಬೋದು ಈ ರೂಮ್ ಇಂಟೀರಿಯರ್ ಕಲರ್ ಹಾಗೆ ಆಪೋಸಿಟ್ ಅಲ್ಲಿ ಇರುವಂತ ವಾಲ್ ಕಲರ್ ಸೇಮ್ ಮಾಡಿಸಿದೀವಿ, 2 ಮ್ಯಾಚ್ ಆಗಲಿ ಅಂತ. ಹಾಗೆ ಮೇಲ್ಗಡೆ ಸಜ್ಜಾ ಮಾಡಿಸಿ ಲಾಕ್ ಕೂಡ ಮಾಡಿಸಿದೀವಿ. ಸೊ 2 ರೂಮ್ಗಳ ಮಧ್ಯೆ ಒಂದು ಚಿಕ್ಕ ವರಂಡಾ ಸ್ಪೇಸ್ ತರ ಇದೆ. ನಮ್ಗೆ ಆ ರೂಮ್ ಅಲ್ಲಿ ವಾರ್ಡ್ರೋಬ್ ಮಾಡಕ್ ಜಾಗ ಇರೋದ್ರಿಂದ ಇಲ್ಲೊಂದು ಸ್ಮಾಲ್ ವಾರ್ಡ್ರೋಬ್ ಮಾಡಿಸಿದೀವಿ, ಲಾಕ್ ಆಗಿದೆ. ಸೊ ಈ ವಾರ್ಡ್ರೋಬ್ ಪಕ್ಕ ಸ್ಮಾಲ್ ಶಿಂಕ್ ಹಾಕ್ಸಿದೀವಿ. ಶಿಂಕ್ ಪಕ್ಕ ನಮ್ಗೆ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಪಕ್ಕನೇ ಇನ್ನೊಂದು ರೂಮ್ ಬರುತ್ತೆ. ಈ ರೂಮ್ ಬಂದು 6 ರೂಮಿಂದ ಸ್ವಲ್ಪ ಚಿಕ್ಕದೇ ಬಂದಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ನಮ್ದು ವರಂಡಾ ಸ್ಪೇಸ್ ಅಲ್ಲಿ ನಾವು ವಾರ್ಡ್ರೋಬ್ ಮಾಡಿಸಿರೋದು. ನೀವು ನೋಡ್ತಿರ್ಬೋದು ಇಲ್ಲಿ ಲಾಫ್ಟ್ ಬಂದಿದೆ. ಡೋರ್ ಎಂಟರ್ ಆಗಿದ ತಕ್ಷಣ ಲಾಫ್ಟ್ ಬಂದಿದೆ. ಈ ರೂಮ್ ಅಲ್ಲಿ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಬಂದಿದೆ. ಈ ರೂಮ್ ರೋಡ್ ಸೈಡ್ ಇರೋದ್ರಿಂದ ಇದೊಂದು ಚಿಕ್ಕ ಬಾಲ್ಕನಿ ಸ್ಪೇಸ್ ತರ ಇದೆ. ತುಂಬಾ ದೊಡ್ಡದಲ್ಲ, ಜಸ್ಟ್ ಒಂದು ಓಪನ್ ಮಾಡಿ ಕೆಳಗೆ ನೋಡೋ ತರ ಇದೆ ಅಷ್ಟೇ, ತುಂಬಾ ದೊಡ್ಡದಿಲ್ಲ. ಈ ರೂಮಿಂದ ಆಚೆ ಬಂದ ತಕ್ಷಣ ಇಲ್ಲಿ 3rd ಫ್ಲೋರ್ ಹೋಗುವಂತ ಸ್ಟೇರ್ಸ್ ಇದೆ. ಅಂಡ್ ಇಲ್ಲಿ ಒಂದು ವಿಂಡೋ ಹಾಕಿದ್ವಿ ಬೆಳಕಿಗೋಸ್ಕರ. ಅಂಡ್ ಇಲ್ಲಿ ಸನ್ರೂಫ್ ಇರೋದ್ರಿಂದ ಫುಲ್ 1st ಫ್ಲೋರ್ ವರೆಗೂ ಬೆಳಕು ಚೆನ್ನಾಗಿ ಬರುತ್ತೆ. ಈಗ 3rd ಫ್ಲೋರ್ ಹೋಗ್ತೀನಿ. ಆಕ್ಚುಲಿ ಇದು ನಮ್ಮ ಟೆರೆಸಲ್ಲೂ ಒಂದು ರೂಮ್ ಮಾಡಿದ್ವಿ. ಇದು 3rd ಬೆಡ್ರೂಮು. ಬನ್ನಿ ಒಳಗೆ ಹೋಗೋಣ. ಆಕ್ಚುಲಿ ಈ ರೂಮ್ ಕೂಡ ಸೇಮ್ ಕೆಳಗಡೆ ಯಾವ ತರ ಇದೆಯೋ ಅಷ್ಟೇ ಡೈಮೆನ್ಷನ್ ಅಲ್ಲಿ ಇದೆ. ಇಲ್ಲೂ ಕೂಡ ವಾರ್ಡ್ರೋಬ್ ಅಂಡ್ ಲಾಫ್ಟ್ ಮಾಡಿಸಿದೀವಿ. ಸೊ ಕೆಳಗಡೆ ನೋಡಿದಾಗ ಡೋರ್ ಹಿಂದಗಡೆ ಹೇಗೆ ವಾರ್ಡ್ರೋಬ್ ಬರುತ್ತೋ ಅದೇ ತರನೇ ಇಲ್ಲೂ ಇರೋದು. ವಾರ್ಡ್ರೋಬ್ ನೋಡೋಣ ಬನ್ನಿ. ಸೊ ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬ್ ಮಾಡಿಸಿರೋದು. ಸೇಮ್ ಕೆಳಗಡೆ ಯಾವ ತರ ಇದೆಯೋ ಅದೇ ತರನೇ ಇಲ್ಲೂ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ ಸ್ಲೈಡಿಂಗ್ ಇರೋದಿಲ್ಲ, ಓಪನ್ ಇರುತ್ತೆ. ಮಿರರ್ ಇದೆ, ಸ್ವಲ್ಪ ಸ್ಟೋರೇಜ್ ಕೂಡ ಇದೆ. ಅಂಡ್ ಈ ತರ ನೀವು ವಾರ್ಡ್ರೋಬ್ ಮಾಡಿಸ್ಬೇಕಾದ್ರೆ ಈ ತರ ಸ್ಲ್ಯಾಬ್ಸ್ ಕೊಡ್ಸಿದ್ರೆ ಸ್ಟೋರ್ ಮಾಡಕ್ಕೆ ಈಸಿ ಇರುತ್ತೆ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೇನು ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಬರಲಾ, ಬಾಯ್.